ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. www.youtube.com/basic tutorials for ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಎಲ್ಲ ನಮ್ಮ ಮುಂದಿನ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ ಮತ್ತು ಇಲ್ಲಿ ಟ್ವಿಟರ್ ಲಿಂಕ್ ಇದೆ. ಫೇಸ್ಬುಕ್ಕಲ್ಲಿ ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರಲ್ಲಿ ಫಾಲೋ ಮಾಡೋದ್ರ ಮೂಲಕ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಇಮಿಡಿಯೇಟಾಗಿ ಸಿಗ್ತಾ ಹೋಗುತ್ತೆ. ಅದೇ ಥರ ನಮ್ಮ ವೆಬ್ಸೈಟ್ ಇದೆ www.basictutorials.in ಅಂತ. ಈ ವೆಬ್ಸೈಟಲ್ಲಿ ನಿಮಗೆ MS ಆಫೀಸ್ ಬಗ್ಗೆ ಆಗಲಿ, ವೆಬ್ ಡಿಸೈನಿಂಗ್ ಬಗ್ಗೆ ಆಗಲಿ, ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಗಲಿ ಎಲ್ಲ ಕನ್ನಡದಲ್ಲಿ ನೀವು ಆರಾಮಾಗಿ ಇದರಲ್ಲಿ ಕಂಪ್ಲೀಟ್ ಎಲ್ಲನೂ ಸೇರಿ ಒಂದೇ ವೆಬ್ಸೈಟಲ್ಲಿ ಸಿಗುತ್ತೆ. ನೀವು ವೆಬ್ಸೈಟನ್ನು ಸಹ ಫಾಲೋ ಮಾಡಿ ಇಲ್ಲಿ ಸಹ ನೀವು ನೋಡೋದ್ರ ಮೂಲಕ ಎಲ್ಲಾದರೂ ನೀವು ತಿಳ್ಕೊಬೋದು. ವ್ಯೂವರ್ಸ್, ನಾನು ನಿಮಗೆ ಇವತ್ತು ಫೇಸ್ಬುಕ್ಕಲ್ಲಿ ಅದಕ್ಕೂ ಮುಂಚೆ ಹೇಳ್ತಾ ಇದ್ದೀನಿ ವ್ಯೂವರ್ಸ್, ನಮ್ಮದಲ್ಲಿ ಒಂದು ಗಿವ್ ಅವೇ ನಡೀತಾ ಇದೆ, ಸ್ಮಾಲ್ ಗಿಫ್ಟ್ ಫಾರ್ ಯು ಅಂತ. ಇದು ಡಿಸೆಂಬರ್ 31ರಿಂದ ಜನವರಿ 31ರವರೆಗೂ ಇದೆ. ಸೊ ಈ ಗಿಫ್ಟಲ್ಲಿ ಏನಪ್ಪ ಅಂದರೆ ಒಂದು ಸಿಂಪಲ್ ಟಾಸ್ಕ್ ಇದೆ. ಅದರಲ್ಲಿ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲಿ ಬರೋ ಅಂಥ ಗಿಫ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ವಿನ್ನರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ನೀವು ಇದರಲ್ಲಿದೆ. ಸೊ ನೀವು ನಮಗೆ ಇಷ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಬೆಳೆಸ್ತಾ ಇರೋದ್ರಿಂದ ನಮ್ಮ ಕಡೆ ನಾವು ಸಣ್ಣ ಗಿಫ್ಟು ಅಂತ ಒಂದು ಗಿವ್ ಅವೇ ಮಾಡಿದ್ವಿ. ಸೊ ಅದರಿಂದ ನಮಗೂ ಅನುಕೂಲ ಇದೆ. ಸೊ ಹಂಗಾಗಿ ಅದನ್ನು ಒಂದು ಗಿಫ್ಟ್ ಥರ ಮಾಡಿ ನಮ್ಮ ಈ ಕನ್ನಡ ಚಾನಲ್ಲು ಎಲ್ಲ ಕಡೆ ಶೇರ್ ಆಗಬೇಕು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ಇದು ಮಾಡೋದು. ಇದರಲ್ಲಿ ಅದ್ರ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. ನೀವು ಈ ವಿಡಿಯೋನ ಸಹ ನೋಡಿ ಅಲ್ಲಿಂದ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ವ್ಯೂವರ್ಸ್, ಮತ್ತು ನಾವು ನೆನ್ನೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಭೀಮ್ ಅನ್ನೋ ಹೊಸ ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು ಅಂತ. ಇದರಲ್ಲಿ ಸಹ ನಿಮಗೆ ಹೊಸ ಬರೀ ಮೊಬೈಲ್ ನಂಬರ್ ಇಟ್ಕೊಂಡು ನಿಮ್ಮ ಅಕೌಂಟಿಂದ ನೀವು ಇನ್ನೊಬ್ಬರ ಅಕೌಂಟ್ಗೆ ಯಾವ ಥರ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೀಸ್ ಮಾಡೋಂಥ ಅಪ್ಲಿಕೇಶನ್. ನೀವು ಅದ್ರದ್ದು ಸಹ ನಿಮಗೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ವ್ಯೂವರ್ಸ್, ನಾನಿವತ್ತು ನಿಮಗೆ ನಿಮ್ಮ ಫೇಸ್ಬುಕ್ಕನ್ನ ರೀಸೆಂಟಾಗಿ ಎಷ್ಟು ಜನ ನೋಡಿದ್ದಾರೆ, ಯಾರ್ಯಾರು ನೋಡಿದ್ದಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಅದು ಯಾವ ರೀತಿ ನೋಡೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಅಂದರೆ ಈಗ ನಿಮ್ಮ ರೀಸೆಂಟಾಗಿ ಯಾವ್ಯಾವ ವಿಸಿಟರ್ಸು ನಿಮ್ಮ ಫೇಸ್ಬುಕ್ಕನ್ನ ನೋಡಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಇದು ಕ್ರೋಮಲ್ಲಿ ಮಾತ್ರ ಆಗುತ್ತೆ. ಕ್ರೋಮಿಗೆ ಬನ್ನಿ. ಓಕೆ, ಇಲ್ಲಿ ಫೇಸ್ಬುಕ್ ಇದೆ. ಕ್ರೋಮಲ್ಲಿ ಒಂದು ಟ್ಯಾಬ್ ಓಪನ್ ಮಾಡಿ, ಅಪ್ಲಿಕೇಶನ್ ಅಂತ ಇದೆ, ಇಲ್ಲಿ ಬನ್ನಿ, ಆ್ಯಪ್ಸಿಗೆ ಬನ್ನಿ. ಓಕೆ, ವೆಬ್ ಸ್ಟೋರಿಗೆ ಬನ್ನಿ. ಇಲ್ಲಿ ಫ್ಲ್ಯಾಟ್ ಬುಕ್ ಅಂತ ಟೈಪ್ ಮಾಡಿ, FLATBOOK ಸರ್ಚ್ ಮಾಡಿ. ಆ ಎಕ್ಸ್ಟೆನ್ಷನ್ನ ಸರ್ಚ್ ಆಗ್ತಿದೆ. ಓಕೆ, ಈ ಥರ ಬರುತ್ತೆ ಫ್ಲ್ಯಾಟ್ ಬುಕ್ ಅಂತ. ಇಲ್ಲಿ ಆಡ್ ಟು ಕ್ರೋಮ್ ಅಂತ ಕೊಡಿ. ಓಕೆ, ಆಡ್ ಎಕ್ಸ್ಟೆನ್ಷನ್ ಅಂತ ಕೊಡಿ. ಇಲ್ಲೊಂದು ಫೈಲ್ ಡೌನ್ಲೋಡ್ ಆಗುತ್ತೆ, ಆಮೇಲೆ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಓಕೆ, ಈಗ ಫೇಸ್ಬುಕ್ ಫ್ಲ್ಯಾಟ್ ಬುಕ್ ಹ್ಯಾಸ್ ಬಿನ್ ಆಡೆಡ್ ಟು ಯುವರ್ ಕ್ರೋಮ್. ಈಗ ನಿಮ್ಮ ಫೇಸ್ಬುಕ್ಕಲ್ಲಿ ಲಾಗಿನ್ ಆಗಿ, ನಂದು ಇದರಿಂದ ನಾನು ಲಾಗಿನ್ ಆಗ್ತೀನಿ. ಒಂದು ಸ್ಯಾಂಪಲ್ ವೆಬ್ಸೈಟ್ ಇದೆ ನಮ್ಮದು. ಓಕೆ, ಲಾಗಿನ್ ಆದ ಕೂಡಲೇ ಏನಪ್ಪ ಅಂದರೆ ನಿಮಗೆ ರೆಗ್ಯುಲರ್ ಥರ ಫೇಸ್ಬುಕ್ ಕಾಣಲ್ಲ, ಈ ಥರ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಮೋಸ್ಟ್ ರೀಸೆಂಟ್ ಸ್ಟೋರೀಸು, ಟಾಪ್ ಸ್ಟೋರೀಸು, ಮೈ ಫ್ರೆಂಡ್ಸು, ಮೈ ಮೆಸೇಜಸ್ಸು, ಮೈ ಫೋಟೋಸು, ಮೈ ವೀಡಿಯೋಸು ಎಲ್ಲನೂ ಒಟ್ಟಿಗೆ ನೀವು ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಯಾವುದು ರಿಲೇಟೆಡ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ರೀಸೆಂಟಾಗಿ ಯಾರ್ಯಾರು ನೋಡಿದ್ದಾರೆ ನಿಮ್ಮ ಪೇಜನ್ನು ಅಂದರೆ ನೀವಿಲ್ಲಿ ಒಂದು ಪ್ರೊಫೈಲ್ ವಿಸಿಟರ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂದು ಈ ಪೇಜು ಈ ಫೇಸ್ಬುಕ್ ಏನು ಅಕೌಂಟ್ ಇದೆಯಲ್ಲ, ಇದು ನಂದು ಡಮ್ಮಿ ಇದೆ. ಅಂದರೆ ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಿಲ್ಲ. ಸೊ ಹಂಗಾಗಿ ಇಲ್ಲಿ ಯಾವುದೂ ಯೂಸ್ ಮಾಡ್ತಿಲ್ಲ. ಅದೇ ನಾನು ಒರಿಜಿನಲ್ ಪೇಜಲ್ಲಿ ಅಥವಾ ನಿಮ್ಮ ಫೇಸ್ಬುಕ್ಕಲ್ಲಿ ನೀವು ಲಾಗಿನ್ ಆಗಿ ಇಲ್ಲಿ ಜಸ್ಟ್ ಬಂದು ಪ್ರೊಫೈಲ್ ವಿಸಿಟರ್ಸ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕಲಿ ನಿಮಗೆ ರೀಸೆಂಟಾಗಿ ಯಾರ್ಯಾರು ನೋಡಿದ್ದಾರೆ ಅಂತ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ನಿಮ್ಮ ಫೇಸ್ಬುಕ್ ಪೇಜನ್ನು ಯಾರ್ಯಾರು ನೋಡಿದ್ದಾರೆ ಅಂತ ನಿಮ್ಗೆ ತಿಳ್ಕೊಬೇಕಂದ್ರೆ ಸಿಂಪಲ್ಲು, ಯಾವ ಸಾಫ್ಟ್ವೇರ್ ಬೇಡ, ಈ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊಬೇಕು. ನಿಮಗೆ ಮಾಮೂಲಿ ಥರ ನಿಮ್ಮ ವೆಬ್ಸೈಟ್ ನೀವು ನೋಡಬೇಕು, ನಿಮ್ಮ ಫೇಸ್ಬುಕ್ಕನ್ನು ನೋಡಬೇಕಂದ್ರೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಆಫ್ ಆನ್ ಅಂತ. ಇಲ್ಲಿ ಲೆಫ್ಟ್ ಸೈಡ್ ಕಾರ್ನಲ್ಲಿ ಕಾಣ್ತಿಲ್ಲ, ಇಲ್ಲಿ ಆಫ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಮಾಮೂಲಿ ಥರ ಕಾಣುತ್ತೆ. ಇಲ್ಲಾಂದರೆ ಆ್ಯಸ್ ಯೂಶುವಲ್ ಗೊತ್ತಾಗುತ್ತೆ. ಇಲ್ಲಪ್ಪ ನಿಮಗೆ ನನಗೆ ಎಕ್ಸ್ಟೆನ್ಷನ್ ಬೇಡ, ನನಗೆ ಮಾಮೂಲಿ ಅದೇ ಥರ ಬೇಕಂದರೆ ಎಗೇನ್ ಇಲ್ಲಿಗೋಗಿ ಈ ಎಂಡಲ್ಲಿ ಈ ಥರ ಮೆನು ಬಟನ್ ಇರುತ್ತೆ, ಅಲ್ಲಿ ಹೋಗಿ ಮೋರ್ ಟೂಲ್ಸ್ಗೆ ಹೋಗಿ, ಎಕ್ಸ್ಟೆನ್ಷನ್ಸ್ಗೆ ಹೋಗಿ, ಫ್ಲ್ಯಾಟ್ ಬುಕ್ ಅಂತಿದೆ, ಅದನ್ನು ಡಿಲೀಟ್ ಅಂತ ಕೊಡಿ, ರಿಮೂವ್ ಆಗಿಬಿಡುತ್ತೆ. ಓಕೆ, ರಿಮೂವ್ ಆದಮೇಲೆ ಈಗ ಫೇಸ್ಬುಕ್ ರಿಫ್ರೆಶ್ ಮಾಡಿ. ಆ್ಯಸ್ ಯೂಶುವಲ್ ನಿಮ್ಮ ಫೇಸ್ಬುಕ್ದು ವಾಪಸ್ ಬಂತು. ಸೊ ನೀವು ಇದಕ್ಕೆ ಯೂಸಿಂಗ್ ದಿಸ್ ಎಕ್ಸ್ಟೆನ್ಷನ್, ಈ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊಂಡು ನೀವು ಯಾರ್ಯಾರು ನಿಮ್ಮ ಫೇಸ್ಬುಕ್ನ ನೋಡಿದ್ರೆ ಅಂತ ಸಿಂಪಲ್ಲಾಗಿ ತಿಳ್ಕೊಬೋದು. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಟ್ವಿಟರಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಇದು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಗಳು ಏನೇ ಇರಲಿ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ವೆಬ್ಸೈಟಲ್ಲಿ ಸಹ ನಿಮ್ಮ ಕಮೆಂಟ್ಸ್ ಇಲ್ಲಿ ಕಮೆಂಟ್ ಪ್ರತಿಯೊಂದು ಇದಕ್ಕೂ ನೀವು ಇಲ್ಲಿ ಕಮೆಂಟ್ ಮಾಡೋಕ್ಕೆ ಆಪ್ಷನ್ ಇದೆ. ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು, ಸಜೆಷನ್ ಕೊಡ್ಬೋದು ನಮಗೆ ಯಾವ ಥರ ಅಂತ. ಏನಾದರೂ ಚೇಂಜಸ್ ಇದ್ದರೆ ನಾವು ದಯವಿಟ್ಟು ಅದನ್ನು ಸ್ವೀಕರಿಸಿ ನಾವು ಅದನ್ನು ಮಾಡ್ತೀವಿ. ವ್ಯೂವರ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಲೈಕ್ ಹಾಕಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ.
ಸೊ ನಿಮ್ಮ ಸಲಹೆ ಸೂಚನೆಗಳು ಕಾಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.